ಬೆಂಗಳೂರಿನಲ್ಲಿ TV5 ಕನ್ನಡ ನೇತೃತ್ವದಲ್ಲಿ ಅದ್ಧೂರಿ ಮೆಗಾ ಉತ್ಸವ ನಡೀತಾ ಇದೆ. ಸಹಕಾರ ನಗರದ BBMP ಮೈದಾನದಲ್ಲಿ ಈ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. TV5 ಕನ್ನಡದ ಮತ್ತೊಂದು ಮೆಗಾ ಉತ್ಸವ ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಸಹಕಾರ ನಗರದ BBMP ಮೈದಾನ ವಿನಾಯಕ ದೇವಸ್ಥಾನದ ಹಿಂಭಾಗ ಈ ಉತ್ಸವ ನಡೀತಾ ಇದೆ. ಮೆಗಾ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು. TV5 ಕನ್ನಡದ ಮೆಗಾ ಉತ್ಸವಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮೆಗಾ ಉತ್ಸವಕ್ಕೆ ಬಿಗ್ ಬಾಸ್ ವಿಜೇತ ಕಾರ್ತಿಕ್ ಕೂಡ ಆಗಮಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರ ವಿಜೇತ. ಇನ್ನಿಂದ 3 ದಿನಗಳ ಕಾಲ ಮೆಗಾ ಉತ್ಸವ ನಡೆಯಲಿದೆ. ಬೇರೆ ಬೇರೆ ಜಿಲ್ಲೆಗಳ ಪ್ರಮುಖ ತಿಂಡಿ ತಿನಿಸುಗಳು ಲಭ್ಯ ಆಗುತ್ತೆ. ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ತರಹೇವಾರಿ ಭೋಜನಗಳು, ತಿಂಡಿಗಳು, ಖಾದ್ಯಗಳು ನೋಡುಗರನ್ನ ಕಣ್ಮನ ಸೆಳೀತಾ ಇದೆ. ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಸಚಿವ ಕೃಷ್ಣ ಬೈರೇಗೌಡ. Ready now? ಏನ್ ಹಾಡ್ಬೇಕಂತ? Are you all ready? ಏ ವಾಯ್ಸ್ ಬರ್ತಿಲ್ಲ, ಇನ್ನೂ ಸ್ವಲ್ಪ ಜೋರಾಗೆ. Are you all ready? 44. Oh my goodness. As usual. Can we have a claps audience? ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಮಕ್ಕಳಿಗೆ. Oh my god, ಇದು ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ ತರ ಕಾಣಿಸ್ತಿದೆ. ಇಷ್ಟೊಂದು ಜನ ಮಕ್ಕಳು. Okay. So let's all scream like a ho. Once ho anta kirshana eldru. Come on. ಕೇಳಿಸ್ತಾ ಇಲ್ಲ. Wait. All ಏನೋ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರನ್ನ ನಮ್ಮ ಕೊಲಿಗ್ ನಿತಿ ಮಾತಾಡ್ಸಿದ್ದಾರೆ, ನೋಡೋಣ. ಇವತ್ತು ನಮ್ಮ ಬಿಗ್ ಬಾಸ್ ನ ವಿನ್ನರ್ ನಮ್ಮ ಜೊತೆಗೆ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ TV5 ಮೆಗಾ ಉತ್ಸವವನ್ನ ನಡೆಸ್ತಾ ಇದೆ. ಸೊ ಮೆಗಾ ಉತ್ಸವಕ್ಕೆ ಕಾರ್ತಿಕ್ ಅವರೇ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವರು ಕೂಡ ಆಲ್ರೆಡಿ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದಾರೆ. ಏನ್ ಇಷ್ಟ ಆಯ್ತು, ಯಾಕೆ ಇಲ್ಲಿಗೆ ಬರಬೇಕು, ಅದನ್ನೆಲ್ಲವನ್ನ ಕೂಡ ಮಾತಾಡ್ಸೋಣ. ಹಲೋ ಕಾರ್ತಿಕ್, ಹೇಗಿದ್ದೀರಾ? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಒಂದು ರೌಂಡ್ ಆಲ್ರೆಡಿ ನೋಡ್ಕೊಂಡು ಬಂದ್ರಿ, ಹೇಗೆ ಅನಿಸ್ತದೆ? ನಮ್ಮದು F3 ಕಾನ್ಸೆಪ್ಟ್ ಇದೆ, ಫನ್, ಫುಡ್, ಹಾಗೇನೆ ನಾವು ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಅಂದರೆ ಈ ರೀತಿ ಒಂದು ಎಕ್ಸ್ಪೋಗೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್. ಅಂದರೆ ಮುಂಚೆ ಈಗ ಸುಮ್ಮನೆ ಹಾಗೆ ಹೋಗಿ ನೋಡಿದ್ದೆ. ಆಸ್ ಅ ಸೆಲೆಬ್ರಿಟಿ ಫಸ್ಟ್ ಟೈಮ್ ಈ ರೀತಿ ಒಂದು ಎಕ್ಸ್ಪೋಗೆ ಬರ್ತಾ ಇದ್ದೀನಿ. ಆ್ಯಂಡ್ TV5 ಕನ್ನಡ ಇವತ್ತು ನಮ್ಮ ಬಿಗ್ ಬಾಸ್ ನ ವಿನ್ನರ್ ನಮ್ಮ ಜೊತೆಗೆ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ TV5 ಮೆಗಾ ಉತ್ಸವವನ್ನ ನಡೆಸ್ತಾ ಇದೆ. ಸೊ ಮೆಗಾ ಉತ್ಸವಕ್ಕೆ ಕಾರ್ತಿಕ್ ಅವರೇ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವರು ಕೂಡ ಆಲ್ರೆಡಿ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದಾರೆ. ಏನ್ ಇಷ್ಟ ಆಯ್ತು, ಯಾಕೆ ಇಲ್ಲಿಗೆ ಬರಬೇಕು, ಅದನ್ನೆಲ್ಲವನ್ನ ಕೂಡ ಮಾತಾಡ್ಸೋಣ. ಹಲೋ ಕಾರ್ತಿಕ್, ಹೇಗಿದ್ದೀರಾ? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಒಂದು ರೌಂಡ್ ಆಲ್ರೆಡಿ ನೋಡ್ಕೊಂಡು ಬಂದ್ರಿ, ಹೇಗೆ ಅನಿಸ್ತದೆ? ನಮ್ಮದು F3 ಕಾನ್ಸೆಪ್ಟ್ ಇದೆ, ಫನ್, ಫುಡ್, ಹಾಗೇನೆ ನಾವು ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಅಂದರೆ ಈ ರೀತಿ ಒಂದು ಎಕ್ಸ್ಪೋಗೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್. ಅಂದರೆ ಮುಂಚೆ ಈಗ ಸುಮ್ಮನೆ ಹಾಗೆ ಹೋಗಿ ನೋಡಿದ್ದೆ. ಆಸ್ ಅ ಸೆಲೆಬ್ರಿಟಿ ಫಸ್ಟ್ ಟೈಮ್ ಈ ರೀತಿ ಒಂದು ಎಕ್ಸ್ಪೋಗೆ ಬರ್ತಾ ಇದ್ದೀನಿ. ಆ್ಯಂಡ್ TV5 ಕನ್ನಡ ತುಂಬ ಉತ್ತಮವಾದ ಕೆಲಸ ಇದು. ಅಂದರೆ F3 ಆಸ್ ಯು ಸೆಡ್, ಫುಡ್, ಫನ್ ಆ್ಯಂಡ್ ವಾಟ್ ಫ್ಯಾಷನ್, ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ಅದ್ಭುತವಾಗಿ ರೂಪಿಸಿದ್ದೀರಿ. ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಟೇಸ್ಟ್ ಮಾಡಿದ್ರ? ಫುಡ್ಡಲ್ಲಿ ಯಾವುದಾದ್ರೂ ಇಷ್ಟ ಆಯ್ತಾ? ಟೇಸ್ಟ್ ಮಾಡಿದ್ರೆ ಅಥವಾ ವಾಯ್ಸ್ ಹಾಳಾಗತ್ತೆ ಅಂತ ಏನೂ ಮಾಡಲಿಲ್ವಾ?
ಇಲ್ಲ, ಟೇಸ್ಟ್ ಮಾಡಿಲ್ಲ, ಇನ್ಮೇಲೆ ಟೇಸ್ಟ್ ಮಾಡಬೇಕು. ಏನ್ ಮಾಡ್ಬೇಕು ಅಂತ ಏನಾದ್ರು ಗೆಸ್ ಮಾಡ್ಕೊಂಡು ಬಂದ್ರೆ ಅದ್ರ ತುಂಬಾ ತಿಂದಿಂದ ಅನಿಸ್ತಾ ಇತ್ತಾ ಬಿಗ್ ಬಾಸ್ ಮನೆಯೊಳಗೆ ಇದ್ದಲ್ಲಿಂದ ಏನಾದ್ರೂ ತಿನ್ಬೇಕು ಟೇಸ್ಟ್ ಮಾಡ್ಬೇಕು ಅಂತ ಆ ಥರದ್ದು ಯಾವ್ದಾದ್ರು ಮಿಸ್ ಮಾಡ್ಕೊಂಡಿದ್ದು? ಇಲ್ಲ ಮೇಡಮ್, ನಾನು ಅಂದ್ರೆ ಏನೇ ತಿಂದ್ರು ನಾನು ತುಂಬಾ ಇಷ್ಟಪಟ್ಟು ತಿಂತೀನಿ. ಅದನ್ನ ಮಿಸ್ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲ ಏನಿಲ್ಲ. ಬಂದ್ಮೇಲೆ ಏನೇನು ತಿನ್ಬೇಕೋ ಎಲ್ಲ ತಿಂದು ಮುಗಿಸಾಗೋಯ್ತು. ಓಕೆ, ನಾವೇನಾದ್ರು ಶಾಪಿಂಗ್ ಹೋಗ್ತೀವಿ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಡ್ರೆಸ್ ತಗೋಬೇಕು ಅಂದ್ರೆ ಡ್ರೆಸ್ ಮಾತ್ರ ತಗೋಬೇಕು, ಇನ್ನು ಫುಡ್ ತಿನ್ಬೇಕು ಅಂದ್ರೆ ಮತ್ತೆ ಸ್ವಲ್ಪ ದೂರ ಹುಡ್ಕೊಂಡು ಬಂದು ತಿನ್ಬೇಕು, ಅಥವಾ ನಾವು ಎಂಟರ್ಟೈನ್ಮೆಂಟ್ ಬೇಕು ಅಥವಾ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಅಟೆಂಡ್ ಮಾಡಬೇಕು ಅಂದ್ರೆ ಅದಕ್ಕೂ ಇನ್ನೆಲ್ಲೋ ಹುಡ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ಎಲ್ಲಾನು ಒಂದೇ ಕಡೆ ಸಿಗ್ತಾ ಇದೆ. ಇವತ್ತು ಈವ್ನಿಂಗ್ ಕೂಡ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಬೋದು, ಸಹಕಾರ ನಗರದ ಮಕ್ಕಳು ಆಗಿರ್ಬೋದು, ಎಲ್ಲರೂ ಬಂದು ಡ್ಯಾನ್ಸ್ ಮಾಡ್ಬೋದು, ಎಲ್ರಿಗೂ ಪ್ರೈಸ್ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಟ್ಸ್ ಗುಡ್. ಚಿಕ್ಕ ಮಕ್ಕಳಿಗೆಲ್ಲ ಆ ರೀತಿ ಒಂದು ಪ್ರೋತ್ಸಾಹ ನೀಡುವಂಥದ್ದು ಇಟ್ಸ್ ಅ ಗುಡ್ ಥಿಂಗ್. ಯಾಕಂತಂದ್ರೆ ಎಷ್ಟು ಸ್ಕೂಲ್ಗಳಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಅಷ್ಟು ಹೊತ್ತು ಕೊಡ್ತಾರಲ್ಲ, ಬರೀ ಅಕಾಡೆಮಿಕ್ಸ್ ಅಂತ ಇರ್ತಾರೆ. ಸೊ ಅಟ್ಲೀಸ್ಟ್ ಅಂಥ ಮಕ್ಕಳಿಗೆ ಈ ರೀತಿ ಒಂದು ಸ್ಟೇಜ್ ಸಿಕ್ಕಿದಾಗ ಅವರು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವರ ಒಂದು ಪರ್ಸ್ನಾಲಿಟಿಗೆ, ಫಾರ್ ಎಕ್ಸಾಂಪಲ್ ನಾನು ಇವತ್ತಿಗೆ ಒಂದು ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಎಲ್ಲಿ ಭಾಗವಹಿಸ್ಕೊಂಡಿದ್ದಕ್ಕೆ, ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಕೊಂಡಿದ್ದಕ್ಕೆ, ಎಲ್ಲದರಲ್ಲೂ ನಂಗೆ ಅದು ತುಂಬ ಹೆಲ್ಪ್ ಆಗಿದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ. ಸೊ ದಿಸ್ ಇಸ್ ಅ ಗುಡ್ ಥಿಂಗ್. ಚಿಕ್ಕ ಮಕ್ಕಳಿಗೆ ಆ ರೀತಿ ಒಂದು ಸ್ಟೇಜ್ ಒದಗಿಸ್ಕೊಡೋವಂಥದ್ದು ಇಟ್ಸ್ ಅ ಗ್ರೇಟ್ ಥಿಂಗ್. ಓಕೆ, ಈಗ ಎಲ್ರೂ ಮನರಂಜನೆ ಬೇಕು ಅಂತ ಹುಡುಕ್ತಾ ಇರ್ತಾರೆ, ಬಟ್ ವರ್ಕ್ ಶೆಡ್ಯೂಲ್ಸ್ ಹಾಗೆ ಇರ್ತಾರೆ, ತುಂಬ ಬ್ಯುಸಿ ಇರ್ತಾರೆ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಎಲ್ಲ ಒಂದು ಚಿಲ್ ಔಟ್ ಮಾಡೋಣ ಅಂದ್ರೂ ಕೂಡ ಸಾಧ್ಯ ಆಗಲ್ಲ. ಸೊ ಅವ್ರಿಗೆಲ್ಲ ಇಲ್ಲಿ ತುಂಬ ಬೆಸ್ಟ್ ಅಂತ ಅನಿಸ್ತಾ ಇದೆ. ಸೊ ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ಇದು ಇಟ್ಸ್ ಗುಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಗೇಮ್ಸ್ ಇರಬಹುದು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಾಗ ಫುಡ್ ಅವರಿಗೋಸ್ಕರ ಫುಡ್ ಇರಬಹುದು, ಆ್ಯಂಡ್ ಲೈಫ್ ಸ್ಟೈಲ್ ಎಲ್ಲವೂ ಒಂದೇ ಕಡೆ ಜಾಗದಲ್ಲಿ ಸಿಕ್ಕಿದಾಗ ನಮ್ಗೆ ಅಲ್ಲಿ ಇಲ್ಲಿ ಅದಕ್ಕೊಂದು ಜಾಗಕ್ಕೆ ಇದಕ್ಕೊಂದು ಜಾಗಕ್ಕೆ ಹೋಗೋದಂತಂದ್ರೆ ಜಾಸ್ತಿ ಟೈಮ್ ಕಿಲ್ ಆಗುತ್ತೆ. ಅದ್ರ ಬದಲು ಎಲ್ಲ ಒಂದೇ ಜಾಗದಲ್ಲಿ ಸಿಕ್ಕಿದಾಗ ಈವನ್ ಕಾರ್ಗಳು ಸಿಗ್ತಾ ಇದೆ ಅಂದರೆ ಅದರ ಎಕ್ಸ್ಪೋ ಇದೆ, ಈಗ ಅದ್ರ ಬಗ್ಗೆ ತಿಳ್ಕೊಬಹುದು. ಸೊ ನಾಲೆಜ್ ಇದ್ರೆ ಒಳ್ಳೇದು, ಯಾರಾದರೂ ಕಾರ್ ತಗೊಳ್ಳೋರು ಇದ್ರೆ. ಸೊ ಫ್ಯಾಮಿಲಿ ಅಂತ ಬಂದಾಗ ಅವರು ಒಂದಷ್ಟು ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ, ಒಂದಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇಟ್ಸ್ ಅ ಗುಡ್ ಆಪರ್ಚುನಿಟಿ ಫಾರ್ ಫ್ಯಾಮಿಲಿ ಪೀಪಲ್ ಆ್ಯಂಡ್ ಎವ್ರಿಬಡಿ ಎಲ್ಸ್. ಓಕೆ, ಥ್ಯಾಂಕ್ ಯು. ನೀವು ತುಂಬ ಬ್ಯುಸಿ ಇದ್ದೀರಾ ಅಂತ ಗೊತ್ತು, ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಇದೆ ಅಂತ ಗೊತ್ತು, ಅದರಲ್ಲೂ ಕೂಡ ನಮ್ಮ ಕರೆಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನೀತಿ, TV5 ಬೆಂಗಳೂರು. ಎನಿವೇಸ್ ಮೇಡಮ್ ಔಟ್ ಆಗಿದ್ದಾರೆ. ಕ್ಲಾಪ್. ಈಗ TV5ನ ಮೆಗಾ ಉತ್ಸವ ಯಾವ ರೀತಿ ರೆಡಿ ಆಗಿದೆ, ಯಾವೆಲ್ಲ ಸ್ಟಾಲ್ಗಳಿದ್ದಾವೆ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ನೀತಿ. ನೇರ ಸಂಪರ್ಕದಲ್ಲಿದೆ. ನೀತಿ, ಗಮನಿಸ್ತಾ ಇದ್ದೀವಿ ವೆರೈಟಿ ಫುಡ್ಗಳು ಗಮನ ಸೆಳೀತಾ ಇದ್ದಾವೆ, ಕಾರ್ಯಕ್ರಮ ಯಾವ ರೀತಿ ಆಯೋಜನೆಗೊಂಡಿದೆ ಅಂತ ಹೇಳಿ. ಬಟ್ ಓವರ್ ಆಲ್ ನೋಡೋದಾದರೆ TV5ನ ಮೆಗಾ ಉತ್ಸವಕ್ಕೆ ಜನ ಯಾಕೆ ಬರಬೇಕು, ಏನೆಲ್ಲ ಸಿಗ್ತಾ ಇದೆ ಒಂದೇ ವೇದಿಕೆಡಿ ಅಂತೇಳಿ? ಎಸ್ ಪ್ರಭು, ನಮ್ಮ TV5 ವಿಭಿನ್ನವಾದಂತಹ ಆಯೋಜನೆಗಳನ್ನ ಹಲವು ಬಾರಿ ಮಾಡ್ಕೊಂಡು ಬಂದಿದೆ. ಈ ಬಾರಿ ತುಂಬಾನೇ ಡಿಫ್ರೆಂಟ್. ನಾನು ಆಗ್ಲೇ ಹೇಳ್ತಾ ಇದ್ದೆ, F3 ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡು ಫನ್ನು, ಫ್ಯಾಷನ್ನು, ಫುಡ್, ಈ 3 ಥೀಮ್ ಅನ್ನ ಇಟ್ಕೊಂಡು ಈ ಬಾರಿಯ ಎಕ್ಸ್ಪೋ ಎಲ್ಲರ ಗಮನ ಸೆಳೀತಾ ಇದೆ. ವೀಕೆಂಡ್ ಬೇರೆ ಬರ್ತಾ ಇದೆ, ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಇಡೀ ಫ್ಯಾಮಿಲಿ ನಮ್ಮ ಈ ಎಕ್ಸ್ಪೋಗೆ, ನಮ್ಮ ಈ ಮೆಗಾ ಉತ್ಸವಕ್ಕೆ ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಯೂಶಲಿ ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಏರಿಯಾದಲ್ಲಿ ಇದೇ ಫೇಮಸ್ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾವು ಒಂದು ಶಾಪಿಂಗ್ ಮಾಡಬೇಕು ಅಂತಂದ್ರೆ ಈ ಏರಿಯಾಗೆ ಹೋಗ್ಬೇಕು, ಒಂದು ತಿಂಡಿ ತಿನ್ಬೇಕು ಅಂತಂದ್ರೆ ಈ ಏರಿಯಾಗೆ ಹೋಗ್ಬೇಕು ಅಂತ ಗೊತ್ತಿರುತ್ತೆ. ಬಟ್ ಡಿಸ್ಟೆನ್ಸ್ ಸ್ವಲ್ಪ ದೂರ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನಿಮಗೆ ಈ ಸ್ಯಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು, ಮಕ್ಳನ್ನ ಕರ್ಕೊ ಬರ್ಬೋದು, ಗೇಮ್ಸ್ ಆಡಿಸ್ಬೋದು, ಏನ್ ಇಷ್ಟ ಅದನ್ನ ತಿನ್ಸ್ಬೋದು, ಏನ್ ಇಷ್ಟ ಅದನ್ನ ಕೊಡಿಸ್ಬಹುದು. ಆ ಆಟ ಸಾಮಾನುಗಳಿಂದ ಹಿಡಿದು ಪ್ರತಿ ಒಂದು ಕೂಡ ಇದೆ. ಈಗಾಗಲೇ ಸ್ಟೇಜ್ ಕಾರ್ಯಕ್ರಮ ಪ್ರಾರಂಭವಾಗಿದೆ, ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಪ್ರಾರಂಭವಾಗಿದೆ. ಮಕ್ಕಳಿಗೆ ಅಂತ ಫನ್ ಗೇಮ್ಸ್ ಇದೆ. ಯಾರು ಆ ಗೇಮ್ಸ್ ಅಲ್ಲಿ ವಿನ್ ಆಗ್ತಾರೋ ಅವರಿಗೆ ಪ್ರೈಸ್ ಅನ್ನ ಕೊಡ್ಲಾಗ್ತಾ ಇದೆ. ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲವನ್ನ ಹಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಕೂಡ ಅಷ್ಟೇ ಖುಷಿಲಿ ಬರ್ತಾ ಇದೆ. ಮತ್ತೆ ಸೆಲೆಬ್ರಿಟಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಕಾರ್ತಿಕ್ ಬಂದ್ ಹೋದ್ರು. ಈಗ ಸಂತು ಪೊಂತು ಖ್ಯಾತಿಯ ತುಕಾಲಿ ಸಂತೋಷ್ ಹಾಗೆ ವರ್ತೂರು ಸಂತೋಷ್ ಬರ್ತಾ ಇದ್ದಾರೆ. ಮತ್ತು ಬಿಗ್ ಬಾಸ್ ನ ಹಳೆಯ ಸೀಸನ್ ನ ಸ್ಪರ್ಧಿಯಾಗಿದ್ದ ವಿನ್ನರ್ ಆಗಿದ್ದಂತ ಶಶಿ ಕೂಡ ಬಂದಿದ್ರು. ಸೊ ನೀವೆಲ್ಲ ಎಕ್ಸ್ಪೋ ಅಲ್ಲಿ ಏನೇನಿದೆ ಅನ್ನೋದನ್ನ ನಾನು ಆಗ್ಲೇ ಹೇಳ್ತಾ ಇದ್ದೆ. ಹಾಗೇನೆ ಪ್ರತಿ ಒಂದು ಸ್ಟಾಲ್ಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ತುಂಬಾ ದೇಸಿ ತರದಲ್ಲಿ ಮನೆಯಲ್ಲೇ ಮಾಡಿದಂತ ಪದಾರ್ಥಗಳು ಕೂಡ ಇದೆ. ಈಗ ನೀವು ನೋಡ್ತಾ ಇರೋದು ಮಲೆನಾಡು ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ಸ್. ಇಲ್ಲಂತೂ ನಿಮಗೆ
ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಪ್ಯೂರ್ ಆಗಿರೋ ತುಪ್ಪ, ಪ್ಯೂರ್ ಆಗಿರೋ ಜೇನುತುಪ್ಪ, ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ, ಹಾಗೆಯೇ ಎಲ್ಲ ಒಂದು 20-22ಕ್ಕೂ ಹೆಚ್ಚು ಇರುವಂತಹ ಧಾನ್ಯಗಳು, ಹಣ್ಣುಗಳಿಂದ ಆಗಿರುವಂತ ಒಂದು ಫುಡ್ ಆಗಿರ್ಬೋದು. ನಿಮಗೆ ಸರ್ಕಾರದಿಂದ ಏನ್ ಕ್ವಾಲಿಟಿ ಆಗಿ ಸಿಗುತ್ತೋ ಆ ತರದ ಒಂದಷ್ಟು ಐಟಮ್ಸ್ಗಳು, ಸಿರಿಧಾನ್ಯ ಆಗಿರ್ಬಹುದು ಅಥವಾ ಮಲೆನಾಡಿನ ಒಂದಷ್ಟು ಉಪ್ಪು, ಈ ತರದೆಲ್ಲವೂ ಕೂಡ ಇದೆ. ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ಪ್ರಭು, ನಿಜವಾಗ್ಲೂ ಇದು ಆಕ್ಚುಲಿ ಖುಷಿ ಅಂತ ಅನ್ಸುತ್ತೆ ನೋಡಿ. ಇವರು ವಿಶೇಷ ರಿಯಾಯಿತಿ ವಿಕಲಚೇತನರಿಗೆ ಮತ್ತು ವಯೋವೃದ್ಧರಿಗೆ ಅಂತ ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಬರುವಂತ ವಿಶೇಷ ವಿಕಲಚೇತನರಿಗೆ ಮತ್ತು ವಯೋವೃದ್ಧರಿಗೆ ವಿಶೇಷವಾಗಿ ಅವರು ಆಫರ್ ಕೂಡ ಕೊಡ್ತಾ ಇದ್ದಾರೆ. ಅವರು ಮಾಲೀಕರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ನಾವು ರೆಸ್ಪಾನ್ಸು ಅನ್ಕೊಂಡಿಗಿಂತ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಏನಿಲ್ಲ ಇದೆ, ಏನ್ ಸ್ಪೆಷಲ್ ಆಕ್ಚುಲಿ ನಿಮ್ಮ ಮಲೆನಾಡು ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ಸ್ ಅಲ್ಲಿ ಶ್ರೀಶಾ ಸ್ಪೆಷಲ್ ಬಂದ್ಬಿಟ್ಟು ಗಾಣದ ಎಣ್ಣೆ ಇರುತ್ತೆ ಮೇಡಮ್, ಗಾಣದ ಎಣ್ಣೆ ಬರುತ್ತೆ, ಮಲೆನಾಡು ಕಾಫಿ ಪುಡಿ ಇರುತ್ತೆ, ಆಮೇಲೆ ಹುಳ್ಳಿಕಾಳು ಹಪ್ಪಳ ಇರುತ್ತೆ, ಹಲಸಿನಕಾಯಿ ಹಪ್ಪಳ ಇರುತ್ತೆ, ಮಾವಿನ ಮಿಡಿ ಉಪ್ಪಿನಕಾಯಿ ಇರುತ್ತೆ, ಮಿಡಿ ಉಪ್ಪಿನಕಾಯಿ ಇರುತ್ತೆ. ಮೇಲಾಗಿ ಬಂದ್ಬಿಟ್ಟು ಮೇಡಮ್ ನಾವೇ ತಯಾರಿಸಿದಂಥದ್ದು ಏನು ಈಗ ಮಕ್ಕಳಿಗೆ ನೀವು ಹಾರ್ಲಿಕ್ಸು ಬೋರ್ಮಿಟಾ ಕೊಡ್ತೀರಾ, ಅದ್ರ ಬದಲು ನಾವು ಡ್ರೈ ಫ್ರೂಟ್ಸ್ಗಳನ್ನ ಉಪಯೋಗಿಸಿ ಮಾಡಿದ್ದೀವಿ ಮೇಡಮ್. 7ರಿಂದ 8 ಡ್ರೈ ಫ್ರೂಟ್ಸು, ಆಮೇಲೆ 8ರಿಂದ 10 ಬೇಳೆಕಾಳುಗಳು ನೆನೆಸಿ ಮೊಳಕೆ ಮಾಡಿರೋಂಥದ್ದು, ಯಾವುದೇ ರೀತಿ ಕೆಮಿಕಲ್ಸು ಯೂಸ್ ಮಾಡಿರಲ್ಲ. ಆಮೇಲೆ ಮೇಲಾಗಿ ಬಂದ್ಬಿಟ್ಟು ಮಕ್ಕಳುಗಳಿಗೆ ಇದು ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಮೇಡಮ್. ಇದು ಮೇಯ್ನ್ ಓನ್ ಪ್ರಾಡಕ್ಟ್ ನಮ್ಮದು. ನೀವು ದಯವಿಟ್ಟು ಇದನ್ನು ದೇಶಿ ವಸ್ತುಗಳನ್ನು ಉಪಯೋಗಿಸಿ ಸ್ವದೇಶಿ ವಸ್ತುಗಳನ್ನ ಬೆಳೆಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಮೇಲಾಗಿ ಬಂದ್ಬಿಟ್ಟು ನಮ್ಮದು ಈ ವಿಶೇಷ ಚೇತನರಿಗೆ ಹಾಗೂ ವಯೋವೃದ್ಧರಿಗೆ ವಿಶೇಷವಾಗಿ ನಾವು ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು. ಹಾಗೆ ಪ್ರಭು, ಇನ್ನು ಬೇರೆ ಬೇರೆಯವ್ರನ್ನ ನಾವು ಮಾತಾಡಿಸ್ತಾ ಹೋಗೋದಾದ್ರೆ ಇಲ್ಲಿ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಇರುವಂತ ಆಟಿಕೆ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಇಲ್ಲಿಗೆ ಬಂದು ತೆಗೆದುಕೊಳ್ತಾ ಇದ್ದಾರೆ. ಇಂಥ ವಸ್ತು ಅನ್ನೋದು ಇಲ್ಲ ಅಂತ ಅಲ್ಲ, ನಿಮಗೆ ಮಹಿಳೆಯರಿಗೆ ಫೇವ್ರೇಟ್ ಅನ್ಸೋ ಡ್ರೆಸ್ಸಸ್ಗಳಾಗಿರ್ಬೋದು, ವ್ಯಾಲೆಟ್ಸ್ಗಳಾಗಿರ್ಬೋದು, ಹಾಗೇನೆ ಮಕ್ಕಳಿಗೆ ಇಷ್ಟ ಆಗುವಂತ ಒಂದಷ್ಟು ಆಟ ಸಾಮಗ್ರಿಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಇಲ್ಲಿ ಬಂದು ತೆಗೆದುಕೊಳ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ವ್ಯಾಪಾರ ಜೋರಾ? ಪರವಾಗಿಲ್ಲ ಮ್ಯಾಮ್. ಏನ್ ಅನ್ಸ್ತಾ ಇದೆ, ಹೇಗೆ ಅನ್ಸ್ತಾ ಇದೆ? ಪರವಾಗಿಲ್ಲ ಮ್ಯಾಮ್, ಖುಷಿ ಅನಿಸ್ತಾ ಇದೆ. ಯಾವಾಗ್ಲಾದ್ರೂ ಈ ತರ ಎಲ್ಲ ಒಟ್ಟಿಗೆ ಇರೋ ತರ ಫೀಲ್ ಆಗಿತ್ತಾ? ಇಲ್ಲಿ ಜನ ಎಲ್ಲ ಬರ್ತಿದ್ದಾರೆ, ಎಲ್ಲ ನೋಡ್ತಿದ್ದಾರೆ, ಎಂಜಾಯ್ ಮಾಡಿಸ್ತಾ ಇದ್ದಾರೆ, ಏನ್ ಹೇಳ್ತಾರೆ? ನಾವು ಎಲ್ಲಾದ್ರಲ್ಲೂ ಸ್ಟಾಲಲ್ಲಿ ಆಗ್ತಾ ಇದ್ದೀವಿ. ಇಲ್ಲಿಗೆಲ್ಲ ರೆಸ್ಪಾನ್ಸ್ ಹೆಂಗ್ ಅನ್ಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಇದೇ ರೀತಿ ಅನೇಕ ಸ್ಟಾಲ್ಗಳು ಕೂಡ ನೋಡ್ತಾ ಇರಬಹುದು ಪ್ರಭು. ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಖುಷಿಯಿಂದ ಬರ್ತಾ ಇದ್ದಾರೆ. ಇಂಥದ್ದು ಇಲ್ಲ ಅಂತ ಅಲ್ಲ, ಇದು ಕೋಆಪರೇಟಿವ್ ಸೊಸೈಟಿ ನ್ಯಾಚುರಲ್ಸ್ ಅವ್ರದ್ದು. ಇಲ್ಲಿ ಎಲ್ಲ ತರದ ಆಯಿಲ್ಸ್ ಕೂಡ ಸಿಗ್ತಾ ಇದೆ. ತುಂಬಾ ನ್ಯಾಚುರಲ್ ಆಗಿರುವಂತ ವಸ್ತು. ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಏನೆಲ್ಲ ಇದೆ? ಆಮ್ಲ ಜ್ಯೂಸ್ ಇದೆ. ನಾವು ಬೆಳೆಗಾರರು ಮೇಡಮ್, ನೆಲ್ಲಿ ಬೆಳೆಗಾರರು, ಹಾಗಾಗಿ ಆಮ್ಲ ಜ್ಯೂಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಆಪ್ಕಾಮ್ಸ್ಗೆಲ್ಲ ಸಪ್ಲೈ ಕೊಡ್ತಾ ಇದ್ದೀನಿ. ಇದು ತುಂಬ ಒಳ್ಳೇದು ಮೇಡಮ್. ಇದು ಸಿ ವಿಟಮಿನ್ ಇಂದ ಏನೇನು ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಇದೆಯೋ ಎಲ್ಲವುದು ಇದರಲ್ಲಿದೆ. ಎಲ್ಲಿಂದ ಬಂದಿದ್ದೀರಾ ನೀವು? ಮೇಡಮ್ ಇಲ್ಲೇನಾ ಅಂದ್ರಳ್ಳಿ, ಮಾಗಡಿ ರೋಡ್ ಅಂದ್ರಳ್ಳಿಯಿಂದ ಬಂದಿರೋದು. ನಮ್ಮ ಪ್ರಾಪರ್ ಬಂದು ನಾಗಮಂಗಲ. ನಾವು ನೆಲ್ಲಿ ಬೆಳೆಗಾರರೇನೇನ. ನೀವೇ ಬೆಳೆದು ನೀವೇ ಮಾಡಿರೋದು ಎಲ್ಲ ಹೋಮ್ ನಿಮ್ಮ ಮನೇಲೆ ಮಾಡಿ? ಹೋಮ್ ಪ್ರಾಡಕ್ಟ್ ಎಲ್ಲ ಮನೆಯಲ್ಲೇ ಮಾಡೋದು ಮೇಡಮ್. ಯಾವುದ್ರಲ್ಲೂ ಪ್ರಿಸರ್ವೇಟಿವ್ ಫ್ರಾಗ್ರೆನ್ಸ್ ಏನೂ ಇಲ್ಲ, ನ್ಯಾಚುರಲ್ ಆಗಿ ಮಾಡಿದ್ದೀನಿ. ಏನ್ ಅನ್ಸ್ತಾ ಇದೆ? ಎಕ್ಸ್ಪೋ ಎಲ್ಲ ಏನ್ ಹೇಳ್ತಾ ಇದ್ದಾರೆ, ಹೇಗೆ ಅನ್ಸ್ತಾ ಇದೆ? ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಡೇ ಅಲ್ವಾ, ನೋಡ್ಬೇಕು ಇನ್ನು ನಾಳೆ ನಾಡಿದ್ದು ಇದೆಯಲ್ಲ ನೋಡ್ಕೊಂಡು. ಎಸ್ ಪ್ರಭು, ಇದು ವೀಕೆಂಡ್ ಆಗಿರೋದ್ರಿಂದ ಮಕ್ಕಳು ಸಮೇತರಾಗಿ ಇಡೀ ಫ್ಯಾಮಿಲಿ ಬಂದು ಎಂಜಾಯ್ ಮಾಡಿ ಹೋಗುವಂತ ಒಂದು ಜಾಗ ಆಗಿದೆ. ಸೊ ಎಲ್ಲರೂ ಅದನ್ನೇ ಖುಷಿಯಿಂದ ಹೇಳ್ತಾ ಇದ್ದಾರೆ. ನಾವು ಯೂಶಲಿ ವೀಕೆಂಡ್ ಅಂತ ಅಂದ್ರೆ ಫಿಲಮ್ಸು ಅಥವಾ ಯಾವ್ದಾದ್ರು ಪಾರ್ಕು ಈ ತರ ಹೋಗ್ತಾ ಇದ್ವಿ. ಫಸ್ಟ್ ಈ ತರ ಇಲ್ಲಿ ಬರ್ತಾ ಇರೋದು ಖುಷಿ ಆಗ್ತಾ ಇದೆ ಅಂತ. ಇಲ್ಲಿ ಇನ್ನೊಂದು ನನಗೆ ತುಂಬಾನೇ ಖುಷಿ ಅಂತ ಅನ್ಸಿದ್ದು, ಇಲ್ಲಿ ಏನೇ ಪುಸ್ತಕವನ್ನು ತೆಗೆದುಕೊಂಡ್ರು ಕೂಡ 50 ರೂಪಾಯಿ ಇದೆ. ಸೊ ಅದು ಈಗ ಪುಸ್ತಕ ಓದೋರು ಕಮ್ಮಿ ಅಂತ ನಾವು ಹೇಳ್ತೀವಿ, ಬಟ್ ಇವರು ಎಲ್ರಿಗೂ ಉತ್ತೇಜನ ನೀಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್ ಎಲ್ರಿಗೂ ಬುಕ್ ಸಿಗಲಿ, ಎಲ್ಲರೂ ಬುಕ್ ಓದಲಿ ಅನ್ನೋ ಉದ್ದೇಶಕ್ಕೋಸ್ಕರ 50 ರುಪೀಸ್ ಬುಕ್ ಕೊಡ್ತೀವಿ. ಹೆಂಗಿದೆ ರೆಸ್ಪಾನ್ಸ್ ಎಲ್ಲ ಬಂದು ತಗೊಂತಿದ್ದಾರಾ? ಮೇಡಮ್ ಪರವಾಗಿಲ್ಲ, ತಗೊತಾ ಇದ್ದಾರೆ. ನಾಳೆ ನಾಡಿದ್ದು ಇದೆಯಲ್ವಾ, ಸೊ ಬರ್ತಾರೆ, ಜನ ಬರ್ತಾರೆ ಅಂತ ಹಾಕಿದೀವಿ. ಬರ್ತಾರೆ ಮೇಡಮ್, ಒಳ್ಳೆ ರೆಸ್ಪಾನ್ಸೇ ಇದೆ. ಎಸ್ ಪ್ರಭು, ಇದೇ ರೀತಿಯಾಗಿ ತುಂಬಾ ಸ್ಟಾಲ್ಸ್ ಇದೆ. ಸುಮಾರು 25ಕ್ಕೂ ಹೆಚ್ಚು ಸ್ಟಾಲ್ಸ್ಗಳಿದೆ. ಎಲ್ಲದರಲ್ಲೂ ಕೂಡ ಉತ್ತಮವಾದಂತ ರಿಯಾಕ್ಷನ್ಸ್ ಬರ್ತಾ ಇದೆ. ನಾಳೆ ನಾಡಿದ್ದು ಕೂಡ ಹಲವು ಕಾರ್ಯಕ್ರಮ ಇದೆ. ಫ್ಯಾಷನ್ ಶೋ ಇದೆ, ಕಿಡ್ಸ್ ಫ್ಯಾಷನ್ ಶೋ ಇದೆ, ಸೂಪರ್ ಜೋಡಿ ಅನ್ನುವಂತ ಒಂದು ಶೋನ ಕೂಡ ಇಟ್ಕೊಳ್ಳಲಾಗಿದೆ. ದೊಡ್ಡವ್ರಿಗೂ ಕೂಡ ಗೇಮ್ಸ್ ಅನ್ನ ಇಟ್ಕೊಳ್ಳಲಾಗಿದೆ. ಯಾರೇ ಸ್ಟೇಜ್ ಮೇಲೆ ಹತ್ತಿದ್ರು, ಏನೇ ಅಟೆಂಡ್ ಮಾಡಿದ್ರು ಕೂಡ ಅವ್ರಿಗೆಲ್ರಿಗೂ TV5 ಕಡೆಯಿಂದಲೂ ಕೂಡ ಗಿಫ್ಟ್ ಹ್ಯಾಂಪರ್ಸ್ ಅನ್ನ ಕೊಡ್ಲಾಗ್ತಾ ಇದೆ. ತುಂಬಾ ಖುಷಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಒಟ್ಟು ಈ ಕಾರ್ಯಕ್ರಮ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಫ್ಯಾಮಿಲಿ ಬಂದು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಪ್ರಭು, ನೀತಿಯಲ್ಲಿ ಪಬ್ಲಿಕ್ ಯಾರನ್ನಾದ್ರೂ ಮಾತನಾಡಿಸೋಕಾಗುತ್ತಾ? ಪ್ರಯತ್ನ ಆಗುತ್ತಾ ಅಲ್ಲಿ? ಓಕೆ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಇಲ್ಲೊಬ್ರು ಇದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಯಾವಾಗ ಬಂದ್ರಿ? ಈಗ ಜಸ್ಟ್ ಬಂದ್ರಿ? ಏನಿಲ್ಲ ಮೇಡಮ್, ಹಾಗೆ ನೋಡಕ್ ಬಂದಿದ್ದೆ. ಇಲ್ಲಿವರೆಗೂ ಏನ್ ಕಣ್ಣಿಗೆ ಬಿತ್ತು? ಏನಾರು ತಿಂದ್ರಾ? ಇನ್ನೂ ಇಲ್ಲ. ಇನ್ನೂ ತಿಂದಿಲ್ಲ.
ಒಬ್ರೇ ಬಂದಿದ್ದೀರಾ, ಫ್ಯಾಮಿಲಿ ಬರ್ಬೇಕಲ್ವಾ? ಬಂದಿದ್ದಾರೆ, ಮಗಳದ್ದು ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಓಕೆ. ಅಲ್ಲೇ ಬಂದಿದ್ದಾರೆ. ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳಾ? ಯಾವ ಹಾಡಿಗೆ ಅಂತ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ. ಈ ಮಕ್ಳನ್ನ ಕರ್ಕೊ ಬರ್ಬೇಕಿತ್ತು, ಕರ್ಕೊ ಬಂದಿದ್ದೀರಾ? ಏನಾದ್ರು ತಿನ್ನೋದ್ ಕೇಳ್ತಾರೆ ಅಂತ ನೀವು ಒಬ್ಬರೇ ಕಡೆ ಬಂದ? ಹಾಗೆ ನೋಡ್ಕೊಂಡು ಇಲ್ಲ, ಕರ್ಕೊಂಡು ಮತ್ತೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ತೀವಿ. ಸೊ ತುಂಬಾ ಜನ ಬರ್ತಾ ಇದ್ದಾರೆ, ಶಾಪಿಂಗ್ ಮಾಡೋದ್ರಲ್ಲಿ ತುಂಬಾ ಜನ ಬ್ಯುಸಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಶಾಪಿಂಗ್ ಮುಗೀತಾ? ತುಂಬಾ ಜೋರ ಶಾಪಿಂಗ್? ಕನ್ನಡ ಬರಲ್ಲ ನನಗೆ. ಶಾಪಿಂಗ್ ಎಲ್ಲ ಮುಗೀತಾ? ಇಲ್ಲ, ಈಗ ಸ್ಟಾರ್ಟ್ ಮಾಡಿದ್ವಿ. ವಿ ಆರ್ ಇನ್ ಥರ್ಡ್ ಲೈನ್. ಏನೇನ್ ತಗೊಂಡ್ರಿ? ಇಲ್ಲಿ ತನಕ ಏನೇನ್ ಶಾಪ್ ಮಾಡಿದ್ರಿ? ಕಿಡ್ಸ್ ನೋಡಿದ್ರು ಚೆನ್ನಾಗಿದೆ ಅಂತ. ಸ್ವಲ್ಪ ಪ್ರೈಸಸ್ ವಿ ಆರ್ ಲುಕಿಂಗ್ ಎಟ್ ಇಟ್ ಅಂಡ್ ದೆನ್ ವಿ ಟೇಕ್. ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಸಿಂಗಿಂಗ್, ಡ್ಯಾನ್ಸಿಂಗ್ ಎಲ್ಲ ಏನಾದ್ರು ಸೇರಿಸಿದ್ರಾ ಮಕ್ಕಳನ್ನ? ಗೇಮ್ಸ್ ಎಲ್ಲ ಇಲ್ಲಿಯಾ? ಇವರು ಶೀಸ್ ಗುಡ್ ಡ್ಯಾನ್ಸರ್, ಅದು ಮಾಡ್ಬೋದು, ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಫ್ಯಾಮಿಲಿ ಸಮೇತ ಬರ್ತಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ತುಂಬಾ ವಸ್ತುಗಳನ್ನ ತಗೋಬಹುದು, ತುಂಬಾ ಅಟ್ರಾಕ್ಟಿವ್ ಆದಂತ ವಸ್ತುಗಳಿದೆ. ಮತ್ತೆ ಎಲ್ಲ ತರದ ಫುಡ್ಸ್ ಇದೆ, ಸ್ವೀಟ್ಸ್ ಆಗಿರ್ಬಹುದು, ಅಥವಾ ಉತ್ತರ ಕರ್ನಾಟಕ ಸ್ಟೈಲ್ ಅಥವಾ ಮಧ್ಯ ಕರ್ನಾಟಕ ಸ್ಟೈಲ್, ಬೆಂಗಳೂರು ಸ್ಟೈಲ್, ಎಲ್ಲ ತರದ ಫುಡ್ಸ್ ಇರೋದ್ರಿಂದ ಎಲ್ಲರೂ ಬಂದು ಫುಡ್ ತಿಂತಾ ಇದ್ದಾರೆ, ಜೊತೆಗೆ ಶಾಪಿಂಗು ಮಾಡ್ತಾ ಇದ್ದಾರೆ, ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಬ್ಯುಸಿ ಆಗ್ತಾ ಇದ್ದಾರೆ. ಪ್ರಭು, ನೀತಿ, ಈಗ ಸಾಟರ್ಡೆ ಆ್ಯಂಡ್ ಸಂಡೇ ವೀಕೆಂಡ್ ಆಗಿರೋದ್ರಿಂದಾಗಿ ಬೆಂಗಳೂರು ಜನರಿಂದ ರೆಸ್ಪಾನ್ಸ್ ಜಾಸ್ತಿ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಗೇಮ್ಸು, ಫನ್ನು, ಫುಡ್ಡು ಎಲ್ಲ ಒಂದೇ ಕಡೆ ಸಿಗೋದ್ರಿಂದಾಗಿ ನಿರೀಕ್ಷೆ ಮಾಡ್ಬೋದಲ್ವಾ? ಎಸ್ ಪ್ರಭು, ನಾನು ಈಗ ತುಂಬಾ ಜನ ಈಗ ಸಂಜೆ ಮೇಲೆ ಜಾಸ್ತಿ ಜನನೇ ಬರ್ತಿದ್ದಾರೆ. ಆಕ್ಚುಲಿ ನಮ್ಮ ಪ್ರೋಗ್ರಾಮ್ ಇದ್ದಿದೆ 6:30 ಇಂದ ಶುರು ಆಗಿದ್ದು, ಬಟ್ ಬೆಳಿಗ್ಗೆಯಿಂದಲೂ ಬಂದು ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಅಂತ ಕೇಳ್ಕೊಂಡು ಬರ್ತಾ ಇದ್ರು. ಸೊ ಡ್ಯಾನ್ಸ್ ಎಲ್ಲ ಇದೆ, ಮಕ್ಕಳಿಗೆ ಸಿಂಗಿಂಗ್ ಪ್ರೋಗ್ರಾಮ್ ಎಲ್ಲ ಇದೆ ಅಂತ ಅಂದಾಗ ಬೆಳಿಗ್ಗೆಯಿಂದನೇ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ರು. ಪೇರೆಂಟ್ಸ್ ಕೂಡ ಬಂದು ಖುಷಿಲಿ ಮಕ್ಕಳು ಸ್ಟೇಜ್ ಮೇಲೆ ಹತ್ತಿದ್ರೆ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ನಾಡ್ದಂತೂ ಕೇಳೋದೇ ಬೇಡ, ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ಮಕ್ಕಳ ಆಕ್ಟಿವಿಟೀಸ್ಗೂ ಕೂಡ ಇಲ್ಲಿ ಸೂಕ್ತವಾದಂತ ಜಾಗ ಅಂತ. ಮತ್ತೆ ಸಹಕಾರ ನಗರದ ಎಲ್ಲ ಜನರು ಅದನ್ನೇ ಹೇಳ್ತಾ ಇರೋದು. ನಾವ್ ಯಾವಾಗ್ಲೂ ವೀಕೆಂಡ್ ಬಂತು ಅಂತಂದ್ರೆ ಪ್ಲಾನ್ ಮಾಡ್ತಿದ್ವಿ, ಎಲ್ಲಿಗೆ ಹೋಗೋದು, ತುಂಬಾ ದೂರ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಸ್ಟ್ರೈನ್ ಆಗತ್ತೆ ಅಂತ. ಬಟ್ ಈ ಬಾರಿ ನಮ್ಮ ಏರಿಯಾದಲ್ಲೇ ಬಂದು ಇಷ್ಟು ದೊಡ್ಡದೊಂದು ಎಕ್ಸ್ಪೋ ಮಾಡ್ತಾ ಇರೋದು, ಮಹಾ ಉತ್ಸವ ಅಂತ ಮಾಡ್ತಾ ಇರೋದು, ಮೆಗಾ ಉತ್ಸವ ಅಂತ ಮಾಡ್ತಾ ಇರೋದು, ನಮಗಂತೂ ಖುಷಿ ಆಗಿದೆ. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀವಿ. ಈ 2 ದಿನನೂ ಕೂಡ ತುಂಬಾನೇ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ನೀತಿ, ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಜನ ಸಹಕಾರ ನಗರದಲ್ಲಿ ನೋಡಿ, BBMP ಗ್ರೌಂಡ್ ಇದೆಯಲ್ಲ, ಅಲ್ಲಿ ಹೋಗಿ ನೀವೀಗ ನಿಮ್ಗೇನು ಬೇಕೆಲ್ಲ ಸಿಗುತ್ತೆ. ಎಂಟರ್ಟೈನ್ಮೆಂಟು, ಫುಡ್ಡು, ಫನ್ನು ಎಲ್ಲ ಒಂದೇ ವೇದಿಕೆ. 9713. ಸೊ ಯಾರು ನೆನೆಸಿದ್ದೀರಾ ಸ್ವಲ್ಪ ಬೇಗ ತೆಗಿಬೇಕು. I'm the forest and the trees, baby. You're the rice and I'm the wheels, baby.